ನಿಮಗೆ ಇಲ್ಲಿ ಗಾಳಿ ಯಾವ ರೀತಿ ವರ್ಕ್ ಮಾಡ್ತಾ ಅನ್ನೋದು ತೋರಿಸ್ತೀವಿ ನೋಡ್ರಿ. ಬರ್ರಿ ಇಲ್ಲಿ ಹಚ್ಚಿದಾರ ಅವರು ಏನ್ರಿದ್ರಿ ಹೇಳ್ರಿ. ಈ ಕಡೆ ಬನ್ನಿ. ಇದು ಭೂಮಿ ಒಳಗಿನ ಉಷ್ಣಾಂಶ ಎಷ್ಟೈತೆ ಅನ್ನೋದು ತೋರಿಸ್ತವ್ರಿ ಇದು ರೀ. ಹ್ಞೂ ರೀ. ಇದ್ರೊಳಗೆ ಇದೇನದ ಇದ್ರೊಳಗೆ ಮಳಿ ಬಿದ್ದಿದ್ದನ ಇರ್ತದಲ್ರಿ, ಶೇಖರಣೆ ಇರ್ತದೆ. ಒಳಗೆ ಕ್ಯಾನ್ ಅದ ರೀ, ಒಳಗೆ ಕ್ಯಾನ್ ಅದ. ಅದನ್ನ ತೆಗಿತೀವಿ. ಅದನ್ನ ತೆಗೆದು ಅದು ಮೆಜರಿಂಗ್ ಸಿಲಿಂಡರ್ ಐತಿ ಸಿಲಿಂಡರ್ ಅಂತಾರೆ ಇದು. ಹಾಂ ರೀ. ಇದ್ರದ್ದು ಏನು ಯೂಸಸ್ ರೀ? ಇದು ಅವು ಒಳಗಿನ ಮಾಪನ ರಕ್ಷಣೆ ಮಾಡೋದ್ರಿ. ಇದು ಕವಚ ಯಾವ್ದ್ರದ್ದು? ಅದು ನೀರಿಂದ ರೀ? ಇಲ್ಲ ಇದು ಗಾಳಿ ಇದು ಒಳಗಡೆ ಮಾಪನ ಅದ ರೀ. ಅದಾವಲ್ರಿ ಒಳಗಡೆ. ಇದು ಮ್ಯಾಕ್ಸಿಮಮ್ ಟೆಂಪರೇಚರ್ ರೀ. ಬಿಸಿಲು ಎಷ್ಟೈತೆ ಬಿಸಿಲಿಂದ. ಓಕೆ. ಇದು ಬಿಸಿಲು ಇವತ್ತು ಎಷ್ಟು ಬಂದದ? 40, 30, 38, 40 ಬಂದದಂತ ಪೇಪರ್ನಾಗ ಬಂದಿರ್ತಲ್ಲ. ಆ ಏರಿಯಾದ ಎಲ್ಲ ಕಳಿಸ್ತಲ್ಲ, ಅದು ನಾವು ಇಲ್ಲಿ ತೊಗೊಂಡಿರ್ತೀವಲ್ಲ, ಅವು ನಾವು ಕಳಿಸ್. ಇದು ಮಿನಿಮಮ್ ರೀ. ಅಗ್ದಿ ಎಷ್ಟು ಕಡಿಮೆ ಇದೆ ಥಂಡಿ ಇದು ಇದ್ರ ಮೇಲೆ ಗೊತ್ತಾಗ್ತದೆ. ಓಕೆ. ಇದು ಮ್ಯಾಕ್ಸಿಮಮ್, ಇದು ಮಿನಿಮಮ್ ರೀ. ಓಕೆ ರೀ. ಇದು ಒಣ ಇದನ್ ರೀ, ಡ್ರೈಬಲ್ ಬಂತಾರೆ. ಇವಾಗ ಎಷ್ಟು ಐತ್ರಿ ಇವತ್ತು? ಇವಾಗ ಎಕ್ಸಾಕ್ಟ್ಲಿ ಗೊತ್ತಾಗ್ತದೆ. ಇವಾಗ 27.5 ಐತ್ರಿ. 27.5 ಎಲ್ಲಿ ಅದು? ಈ ಪಾರ್ದ್ ಐತಲ್ರಿ, ಪಾರ್ದಿಂದ ಬಂದು 27. ಓಕೆ. ಇಲ್ಲಿ ಸ್ಟಾಪ್ ಆಗೈತೆ. ಒಂದು ಸಣ್ಣ ಗೀರ ಸ್ಟಾಪ್ ಆಗೈತೆ. 0.5 ರೀ. ಅದು 27.5 ಇಲ್ಲಿ ಐತಲ್ರಿ. ಸೆಟ್ ಮಾಡಿದ್ರಿ ಈಗ. ಅಲ್ಲ, ಈಗ ಇದು ನಾಳೆ ತೋರ್ಸದ್ರಿ. ಈಗ ಸೆಟ್ ಮಾಡಿದ್ವಿ. ಅದು ಇದು 8:30 ಸೆಟ್ ಮಾಡ್ತೀವಿ. ಟೈಮಿಂಗ್ ಮ್ಯಾಗ ಇರ್ತಾವ್ರಿ. ಹ್ಞೂ ರೀ. ಇದ್ರದ್ದು ಜ್ವರಮಾಪ ಹೆಂಗ್ ಜಾಡಿಸ್ತೀವಲ್ರಿ, ಅದು ತಾನಾಗ್ಲೇ ಹಿಡಿದಲ್ರಿ. ಬೆಳಿಗ್ಗೆ 8:30ಗೆ ರೆಕಾರ್ಡ್ ತಗೊಂಡು ಇದನ್ನ ಜಾಡಿಸಿ ಜೀರೋಗೆ ತಂದು ಅದನ್ನ ಇಟ್ಟು ಹೋಗ್ತೇವ್ರಿ. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಅದು ತೋರಿಸ್ತದ್ರಿ. ಇದು ಏನಂತ ಸಂಜೆ 5:00 ನಾವು ಸೆಟ್ ಮಾಡಿದ್ರೆ ಈಗ ನಾಳೆ 8:00 ಅಂದ್ರೆ ಅದು ತೋರಿಸ್ತದ್ರಿ. ಇದು ವನ ಮತ್ತು ಅದು ನೀರಿಂದ ಇದು ಡ್ರೈ ಬಲ್ಬ್ ಅಂತಾರೆ. ಇದು ವೆಟ್ ಬಲ್ಬ್. ತಂಪು ಇದನ್ನ ಯಾವತ್ತು ಇಲ್ಲಿ ನೀರು ಹಾಕಿಟ್ಟಿರ್ತೇವ್ರಿ. ತಂಪು ಎಷ್ಟೈತೆ ಅನ್ನೋದು ಅದನ್ನ ಕೋಲ್ಡ್ ಇರ್ತದ್ರಿ. ಈಗ ಎರಡೂ ಕ್ಯಾಲ್ಕುಲೇಟ್ ಮಾಡಿ ಆರ್ದ್ರತೆ ಎಷ್ಟೈತೆ ಅನ್ನೋದು ತೋರಿಸ್ತದೆ ಹವಾಮಾನ. ಒಂದ್ ಹೇಳಿ ಸರ, ಇದು ಒಣ ಟೈಮಿಗೆ ರೀ, ಇದು ಕೋಲ್ಡ್ ಟೈಮಿಗೆ. ಇದು ರೀ, ಇದು ಮ್ಯಾಗಿಂದ ಇದು ಬಿಸಿಲು ಇದು ತೋರಿಸ್ತೈತ್ರಿ. ಓಕೆ. ಈ ಎರಡರದ್ದು ಇದನ್ನ ಕೋಷ್ಟಕದಿಂದ ಇದು RH ತೆಗಿತೇವ್ರಿ ನಾವು. RH ತೆಗಿತೀರಿ. ಓಕೆ. ರಿಲೇಟಿವ್ ಹ್ಯುಮಿಡಿಟಿ. ಓಕೆ. ಹವಾದೊಳಗೆ ಎಷ್ಟೈತೆ ಅನ್ನೋದು ಗೊತ್ತಾಯ್ತಲ್ರಿ. ಗೊತ್ತಾಯ್ತು. ಇದು ಅದ್ರ ಕವಚ ರೀ. ಇದು ಕವಚ ಏನು ಇದು ಆಗ್ಬಾರ್ದು, ಅದಕ್ಕೆ ಸಂರಕ್ಷಣೆ. ಬಟ್ ಎಕ್ಸಾಕ್ಟ್ಲಿ ಹೆಂಗ್ ಗೊತ್ತಾಗ್ತೈತ್ರಿ ಸರ್ ಅದು? ಅಂದ್ರೆ ಇವಾಗ ಈ ರೀತಿ ಇರ್ತೈತಲ್ಲ, ಎಕ್ಸಾಕ್ಟ್ಲಿ ಬಿಸಿಲು ಬೀಳೋದು ಹೆಂಗ್ ಗೊತ್ತಾಗ್ತೈತ್ರಿ? ಅಲ್ಲಿ ಇಲ್ಲಿ ನಾವು ದಿವಸ ರೆಕಾರ್ಡ್ ತಗೋತೀವಲ್ರಿ. ಮುಂಜಾನೆ 7:00 ತಗೋತೀವಿ, 8:00 2:00 5:00 4 ಟೈಮ್ ತಗೊಂತೇವ್ರಿ. ಈ ಕವಚ ಇರ್ಲಿಕ್ಕಂದ್ರೆ ಈಗ ಏನಾಗ್ತೈತ್ರಿ? ಮತ್ತೆ ಅದು ಅಂದ್ರೆ ಸಂರಕ್ಷಣೆ ಬೇಕಲ್ರಿ. ಅದು ಇಲ್ಲ ಎತ್ತರ ಅದಕ್ಕೆ ಒಂದು ಸಿಸ್ಟಮೆಟಿಕ್ಲಿ ಸೇಫ್ಟಿ ಸಲುವಾಗಿ ಅದು ಮುರಿತತ್ಕೋರಿ ತೋರ್ಸಂಗಿಲ್ರಿ. ಅದು ನಾ ಏನ್ ಥಿಂಕ್ ಮಾಡೋದು ಗೊತ್ತೇನೆ, ಇದು ಕವಚ ಹಾಕಿದ್ರಲ್ಲ, ಬಿಸಿಲು ಐತಲ್ಲ, ಎಕ್ಸಾಕ್ಟ್ಲಿ ಗೊತ್ತಾಗ್ತದೋ ಇಲ್ಲ ಅಂತ. ಇಲ್ಲ, ಕರೆಕ್ಟ್ ಗೊತ್ತಾಗತ್ತೆ. ಇದು ಅದ್ರ ಸಂರಕ್ಷಣೆ ಸಲ. ಈಗ ಅಲ್ಲಿ ಹೊರಗಿಟ್ರೆ ಅದ್ರದ್ದು ಅದು ಎಲ್ಲಾನು ಹಿಂಗ ಇದನ್ನ ಸಂಶೋಧನೆ ಮಾಡಿ ಹಂಗ್ ಮಾಡಿರ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಅರ್ಥ ಆಯ್ತು. ಗೊತ್ತಾಯ್ತಲ್ಲ. ಇದು ಹಂಗ ಸಿಕ್ಕಲ್ಲಿ ಇಟ್ರೆ ಅದೊಂಥರ ಇದನ್ನ ಬಿಡ್ತಾರೆ. ಅದು ಈಗ ಇಷ್ಟ ಫೂಟ್ಗೆ ಇದು ಇರ್ಬೇಕು, ಇಷ್ಟ ಎಲ್ಲ ಇದನ್ನ ಇರ್ತದೆ. ಮೆಜರ್ಮೆಂಟ್ ಮಾಡಿ ಕುಣಿಸಿರ್ತಾರೆ. ಇದಕ್ಕೆ ಎಷ್ಟು ಫೂಟ್ ಮ್ಯಾಗ ಇರ್ಬೇಕು, ಎಷ್ಟು ಹೈಟ್ ಎಲ್ಲ ಇವ್ರು ಬಂದಿರ್ತಾರೆ. ಮೆಟಲ್ ಡಿಪಾರ್ಟ್ಮೆಂಟ್ ಬಂದು ಕೂಡ್ಸೋಕಾರ್ರಿ. ಓಕೆ. ಥ್ಯಾಂಕ್ ಯು. ಸ್ನೇಹಿತರೆ, ಬಿಸಿಲಿಂದು ನಾವು ಅಲ್ಲಿಗತ್ತಿರ್ತಲ್ಲ, ಇವತ್ತು ಬಿಸಿಲು ಹೆಚ್ಚಾಯ್ತು, ಇವತ್ತು ಬಿಸಿಲು ಕಡಿಮೆ ಆಯ್ತು, ಇವತ್ತು ಮಳೆ ಬರತ್ತ ಅನ್ನೋದು ಇದೇ ಒಂದು ಮಾಪನದ ಮ್ಯಾಗ ಗೊತ್ತಾಗ್ತೈತೆ ನೋಡ್ರಿ. ಬರೀ ಇನ್ಫಾರ್ಮೇಶನ್ ಹೆಂಗದ ಅಂತ ನೋಡಾಕತ್ತೀರಿ ನೀವೇ. ಇದು ಗಾಳಿ ಯಾವ ಕಡೆಯಿಂದ ಬೀಸುತ್ತೆ ಅನ್ನಿಸ್ತದೆ. ದಿಕ್ಸೂಚಿ ರೀ, ಗಾಳಿ ದಿಕ್ಸೂಚಿ. ಓಕೆ. ಇದು ಯಾವ ಕಡೆ ನೋಡ್ರಿ, ಈಗ ಪೂರ್ವ ಕಡೆಯಿಂದ ಬೀಸಾಕತ್ತಿಲ್ಲ, ಅದೊಮ್ಮೆ ಹಂಗ ಸೇಕ್ ಹಾಕಿರತ್ತೆ ಬಿಡ್ರಿ. ಈಗ ಏನಾಕತಿ ಅದ್ರಾಗ ಮತ್ತೆ ಸಬ್ ಡಿವಿಷನ್ ಅವ ರೀ. ESE ಅಂದ್ರೆ ಮೇಜರ್ ಪೂರ್ವದಿಂದ ಬೀಸಾಕತ್ತಿಲ್ರಿ. ಈ ಕಡೆ ಬೀಸಾಕತ್ತೈತಲ್ರಿ, ಅದು ತೋರಿಸ್ತದೆ ದಿಕ್ಸೂಚಿ. ಓಕೆ, ದಿಕ್ಸೂಚಿ ತೋರ್ಸದ. ಈಗ ಮುಂಗಾರಿಗೆ ಈ ಕಡೆಯಿಂದ ಬೀಸ್ತಾವ್ರಿ, ಹಿಂಗಾರಿಗೆ ಈ ಕಡೆಯಿಂದ ಗಾಳಿ ಬೀಸದ್ರಿ. ಇದೇನ್ರಿ ಇದು ಸ್ವಲ್ಪ ಅದು ಆಟೋಮೆಟಿಕ್ ಇತ್ತು ರೀ. ಬ್ಯಾಟ್ರಿ ಇದು ಸ್ವಯಂ ಚಾಲಿತ ಇತ್ತು ರೀ. ಅದು ಸ್ವಲ್ಪ ಕೆಟ್ಟಿದ್ದಕ್ಕೆ ಅದು ಇದನ್ನ ರಿಪೇರಿ. ಇದು ಏನಾಗ್ತದ್ರಿ, ಗಾಳಿ ಏನ್ರಿ, ಗಾಳಿ ವೇಗ ತೋರ್ಸದ್ರಿ. ಇದು ಗಾಳಿಯ ವೇಗ ತೋರಿಸ್ತೀವಿ. ಅಲ್ಲಿ ರೀಡಿಂಗ್ ಅದ ರೀ, ಎನಮಾಮೀಟರ್ ರೀಡಿಂಗ್. ಈಗ ಹೆಂಗ ಸ್ಪೀಡೋಮೀಟರ್ ಇರ್ತದಲ್ರಿ, ಈಗ ಕರೆಂಟ್ ಆಮೇಲೆ ಮೋಟರ್ ಬೈಕಿಗೆ ಅದು ಸ್ಪೀಡೋಮೀಟರ್ ಇರ್ತದಲ್ರಿ. ಓಕೆ. ಬರ್ರಿ ಒನ್ ಟೈಮ್ ನೋಡ್ತೀನಿ. ಹೇಳೋದು ಇನ್ಫಾರ್ಮೇಶನ್ ಹೇಳ್ರಿ, ನಾನು ನೋಡ್ತೀನಿ. ಇದು 7:00 ತಗೊಂಡ್ವಿ ಅಂದ್ರೆ ನೆಕ್ಸ್ಟ್ ಡೇ ಮತ್ತೆ 7:00 ತಗೋತೀವ್ರಿ. ಇದ್ರದ್ರಿ? ಹ್ಞೂ. ಓಕೆ. ಇಲ್ಲ ಅದಾವಲ್ರಿ ಇದು. ಅಲ್ಲೇ ಕಾಣಿಸ್ತದೆ. ಇಲ್ಲ ಐತ್ ನೋಡ್ರಿ ಮೀಟ್ರ್. ಈಗ 8,900 8,963,5 ಐತ್ರಿ.
ಅದು ಹಂಗೆ ರನ್ನಿಂಗ್ ಇರ್ತದ್ರಿ ಸರ್ ಅದು. ಹಾ ರನ್ನಿಂಗ್ ಹೆಚ್ಚೈತ್ರಿ ಆ ರೈತ್ರಿ ಅದು ಮತ್ತೆ ಅದು ಏರ್ಕೋತ ಹೋಗತ್ತೆ ಸಾಹೇಬ. ಇವತ್ತಿಂದ ಇದು ಹ್ಞೂ ರೀ. ಈಗ ಇದುವರೆಗೆ ತೊಗೋತೀವಲ್ರಿ, ಇದು ರಾತ್ರಿ ಪೂರ್ತಿ ಚಾಲು ಇರ್ತೈತ್ರಿ ಇದು. ಶುರು ಇರ್ತದೆ. ಮತ್ತೆ ನಮ್ಮ ಮುಂಜಾನೆ 7 ತೊಗೋತೇವ್ರಿ, ಮತ್ತೆ 8 ಅದು ರೆಕಾರ್ಡ್ ತಗೊಂಡು ಹಾ ರೀ ಈಗ 24 hours ಬೇಕಂದ್ರೆ ಈಗ 7 ತಗೊಂಡಿದ್ದು ಮುಂಜಾನೆ 7 ತನಕ ಅಂದ್ರೆ 24 ತಾಸು ಆಗ್ತದೆ ಸರ್. ಹಾ ಹಾ ಇವತ್ತಿಂದ್ರಾಗ ನಿನ್ನಿದ್ ಕಳೆದ್ರೆ ಇಷ್ಟು 24 hours ಸಿಗ್ತದೆ ರೀ. ಓಕೆ ಓಕೆ ಅದನ್ನ ಡಿವೈಡೆಡ್ ಮಾಡಿ ನಾವು ಇಟ್ಟು ಬಂದ್ರೆ ಹಾ, ಪರ್ ಅವರ್ ಎಷ್ಟನ್ನು ಸಿಗ್ತದೆ ಸರ್. ರಾತ್ರಿನೂ ಬೇಕಂದ್ರೂ ಸಿಗ್ತದೆ ರಾತ್ರಿ ಟೈಮಿಂಗ್ ಒಂದು ಸೆಟ್ ಹೆಚ್ಚ ಮಾಡಿ. ಕಡಿಮೆ ಆಗ್ತದ. ಓಕೆ ಓಕೆ ಆಮೇಲೆ IMD ಅವ್ರಿಗೂ ಏನೈತಲ್ಲ ಅವರು ಸ್ಪೀಡ್ ಕಳಿಸ್ತೀವಿ ನಾವು ಹಾ ಹಾ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ. ಓಕೆ ಓಕೆ 3 ನಿಮಿಷ ರೀ. ಹಾ, ಹಾ. ಮೊದಲು ಒಮ್ಮೆ ತಗೋತೀವಿ, ಸೆಟ್ ಮಾಡಿ 3 ನಿಮಿಷಕ್ಕೊಮ್ಮೆ ತಗೋತೀವಿ. ಹಾ. ಅದು ಇಷ್ಟು ಸ್ಪೀಡ್ ಅನ್ನು ತೋರಿಸ್ತದೆ ರೀ. ಓಕೆ 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 ಅವ್ರಿಗೆ ಅದು ಕಳಿಸ್ತೀವಿ. ಗಾಳಿ ಎಷ್ಟು ಸ್ಪೀಡ್ ಬರುತ್ತೆ ಅದ್ರ ಮೇಲೆ ತಿರುಗುತ್ತಿರ್ತದ ಅದು. ಹ್ಞೂ ರೀ, ಅದ್ರ ಮೇಲೆ. ಓಕೆ ಓಕೆ ಸೂಪರ್ ಸೂಪರ್. ಓ ಬಿಚ್ಚಿದ್ರಾ? ಬಿಚ್ಚಿದ್ರಿ ಅದು, ಅದಕ್ಕೆ ಸೆಟ್ ಮಾಡ್ತೀನಿ ಅಂದ್ರೆ. ಹಾಕ್ರಿ ನಟ್ ಹಾಕ್ಬಿಡೋದು. ನೋಡ್ರಿ ಇಲ್ಲಿ ಇದು ಬಿಸಿಲಿನ ಅವಧಿಯ ಮಾಪಕರ ಇದು. ಬಿಸಿಲಿಂದ್ರಿ ಇದು. ಹ್ಞೂ ರೀ. ಓಕೆ ಇದೇ ಹಂಗ್ರಿ ಇದು ಬಿಸಿಲು ಅವಧಿ ಮಾಪಕ. ಹ್ಞೂ ರೀ. ಇದಕ್ಕೆ ಏನು ಮಾಡ್ತೇವೆ ರೀ, ಮುಂಜಾನೆ 7 ಕಾರ್ಡ್ ಹಾಕ್ತೇವೆ ರೀ. ಹಾಂ ರೀ ಅದು ಎಂಥ ಕಾಡ ಇವು ಕಾಡೇನ್ರಿ ಇವು? ಹ್ಞೂ ರೀ, ಕಾರ್ಡ್ ರೀ ಅವು. ಓಕೆ 3 ಟೈಪ್ ಬರ್ತಾವೆ ರೀ ಅದಕ್ಕೆ. ಏನ್ರಿ? ಒಂದು ಉದ್ದಂದು ಬರ್ತದೆ, ಒಂದು ಶಾರ್ಟ್ ಬರ್ತದೆ ರೀ, ಹಾಂ ಹಾಂ ಒಂದು ಮಿಡ್ಲ್ ಚೌಕ್ ಬರ್ತದೆ ರೀ. ಓಕೆ ಓಕೆ ಅದು ಇದನ್ನು ಸೂರ್ಯ ಇದನ್ನ ದಿಕ್ಕು ಬದಲಾಕೋತ ಹೋಗ್ತದಲ್ರಿ, ಹಾಂ 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 ಉತ್ತರ ದಕ್ಷಿಣ ಕಡೆ. ಹಾಂ ಹಾಂ ಅವು ಕಾರ್ಡ್ ಅವಾಗ ಚೇಂಜ್ ಆಕತ್ರಿ. ಆಟೋಮೆಟಿಕ್ ಅದೇ ಚೇಂಜ್ ಆಗ್ತೈತೆ ರೀ? ಇಲ್ಲ, ಅದನ್ನ ನಾವು ಕಾರ್ಡ್ ಅವು ಬೇರೆ ಬೇರೆ ಅವು ಇದನ್ನ ನಿಮಗೆ ಹೆಂಗೆ ಗೊತ್ತಾಗುತ್ತೆ ರೀ ಇದೇ? ಇಲ್ಲ, ಅವ್ರು ಕಳಿಸಿರ್ತಾರೆ. ಈಗ ಇಲ್ಲಿ ನೋಡ್ರಿ, ಈಗ ಇಲ್ಲಿಂದ ಇಲ್ಲಿವರೆಗೆ ಅಂತ ಇರ್ತದ್ರಿ ಅದು. ಹಾಂ ಇಲ್ಲಿ ಸುಟ್ಟತನ ಅವು ಹೆಂಗೇನು ಇದಕ್ಕೆ ಸುಟ್ಟಿರ್ಬೇಕಾದ್ರೆ ಅವ್ರ ಎಲ್ಲ ಡೇಟ್ ಗೀಟ್ ಎಲ್ಲ ಬರ್ದಿರ್ತಾರೆ ಅದು. ಇಲ್ಲಿ ಅಲ್ಲಿ ಬರ್ದಿದ್ದೈತೆ ನೋಡ್ಲಿ ಇಲ್ಲಪ್ಪ. ಕೂತ್ರಿ ಈ ತಿರ್ಗಿಸ್ರಿ ತಿರ್ಗಿಸ್ರಿ ಅದು ಇದನ್ನ ತಿರ್ಗಿಸ್ಬೇಕು. ಹಾಂ ಇಲ್ಲೊಂದು ಚಲೋ ಇದ್ದಿದ್ದು ತೋರ್ಸಂತ ಕೂತ್ರಿ. ಓಕೆ ಓಕೆ ಇದ್ರ ಮ್ಯಾಗ ಎಲ್ಲ ಬರ್ದಿರ್ತಾರೆ ಏನ್ರಿ ಅವ್ರು ಡೇಟ್ ಅತ್ತೆಲ್ಲ? ಡೇಟ್ ಇದೆಲ್ಲ ಬರ್ದಿರ್ತಾರೆ. ಹಾಂ 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 ಓಕೆ 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 ಆ ಕಡೆ ಎಲ್ಲ ಏನದಾವ್ರಿ ಇವೆಲ್ಲ? ಇಲ್ಲ ಬೆಳೆಗಳು, ಕ್ರಾಪ್ಸ್ ಬೆಳೆಗಳು ಅದಾವ್ರಿ ಬೇರೆ ಬೇರೆ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇದು ಬಿಟ್ವೀನ್ 12 to 2 ಸೆಪ್ಟೆಂಬರ್ವರೆಗೆ ಈ ಕಾರ್ಡ್ ಯೂಸ್ ಮಾಡ್ಬೇಕಂತ ಇದಾರೆ. ಓಕೆ ಓಕೆ ಹಿಂಗೆ ಹಾಕಿವಲ್ರಿ, ಈಗ ಅದು ಇದ ಕಾರ್ಡ್ ಹಾಕಿವಿ. ಅವ್ರಿಗೆ ಹೆಂಗೆ ರೀಡಿಂಗ್ ಸಿಗ್ತೈತಿ, ನಿಮಗೆ ಹೆಂಗೆ ರೀಡಿಂಗ್ ಸಿಗ್ತೈತಿ ಇದು? ಇಲ್ಲ, ಇದು ರಿಸರ್ಚ್ ಮಾಡಿದ್ದು ಅವರೆಲ್ಲ. ಇದು ಅವ್ರು ಬಂದು ತೊಗೊಂಡು ಹೋಗ್ತಾರೆ ಕಲೆಕ್ಟ್ ಇಲ್ಲ, ಮಾಡ್ಕೊತಾರೆ? ಅವ್ರು ನಾವು ತರಿಸ್ಕೊತೀವಿ ಅವ್ರ ಕಾರ್ಡ್. ಇದು ಹಾಕಿ ಕಾರ್ಡ್, ಈ ಹಾಕಿ ಕಾರ್ಡಿಂದ ಏನು ಯೂಸ್ ಆಗ್ತದ್ರಿ? ಅಲ್ಲ, ಬಿಸಿಲು ಎಷ್ಟೈತೆ ಅಂತ ತೋರಿಸಿ ನಮ್ಮ ಹವಾಮಾನಕ್ಕೆ ಇವತ್ತು ಮಾಡಿ ಎಷ್ಟೈತಿ ಬಿಸಿಲು ಎಲ್ಲ ಅದು ನಾವು ಇದು ಕಳಿಸ್ಕೊಡ್ತೀವಿ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಈ ಕೃಷಿ ಸಲಹೆಗಳಿಗೆ ಇವೆಲ್ಲ. ಅದು ಯಾವ ರೀತಿ ಗೊತ್ತಾಗ್ತದೆ ಇವತ್ತು ಬಿಸಿಲು ಎಷ್ಟದ ಅಂತ ಗೊತ್ತಿಲ್ಲ. ಅದು ಈಗ ಅಲ್ಲಿ ಮೇಲೆ ಹಾಕಿವಲ್ರಿ. ಹೌದಾ? ಸರಿ ಬ್ರೋ ಬರೀ ಮೇಲೆ ಅದನ್ನ ಹಾಕಿವಿ ನೋಡ್ರಿ. ಸನ್ಶೈನ್ ಇದು ಒಂದು ರಾವ್ಗಾಜ್ರಿ ದೊಡ್ಡ ಪ್ರಮಾಣದಲ್ಲಿ ಅದು ಸೈಂಟಿಫಿಕ್ಲಿ ಮಾಡಿದ್ರಿ. ಓಕೆ ಓಕೆ ಇಲ್ಲ ಐತಲ್ರಿ ಇವಾಗ ಒಂದು ವಾಟರ್ ಕಾರ್ಡ್ ವಿಂಟರ್ ಕಾರ್ಡ್ ಐತಿ ನೋಡ್ರಿ ಈಗ. ಹ್ಞೂ ರೀ. ಅಲ್ಲ, ಈಗ ಅದು ಸುಟ್ಟಿದ್ದು ಕಾಣಿಸುತ್ತಿಲ್ರಿ? ಹಾಂ ಸ್ವಲ್ಪ ಸುಟ್ಟೈತಲ್ರಿ? ಹಾಂ 15 ಮ್ಯಾಗ ಸುಟ್ಟೈತಿ ನೋಡ್ರಿ. ಹ್ಞೂ ಹ್ಞೂ ರೀ. ಇದೇನ್ರಿ? ಹಾಂ ಅದೇ ರೀ. ಓಕೆ 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 15 ಅಂದ್ರೆ 3 ಗಂಟೆದ ಹತ್ರ ಬಿಸಿಲು ಬಿದ್ದಿದ್ದು ಅದೆಲ್ಲ. ಅದು ಈಗ ಹಿಂಗೆ ಅದು ಹಂಗೆ ಸುಟ್ಟುಗೋತ್ ಬರ್ತೈತಿ ಏನ್ರಿ ಅದು ಬಿಸಿಲು ಹೆಚ್ಚಾಯ್ದಂಗ? ಮಾಡಿ ತಂದು ಸುಡೋದಲ್ರಿ. ಓಕೆ 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 ಹಾಂ ಹಾಂ ಈಗ ಇದ್ರ ಮೇಲೆ ಬಿದ್ದೈತ್ರಿ ಅದು. ಇಲ್ಲಿ ಸುಟ್ಟೈತಿ ನೋಡಿ, ಇಲ್ಲಿ ಸುಟ್ಟೈತಿ. ಈಗ ಇಲ್ಲಿದಿಂದ ಈಗ 18 ಇಲ್ಲಿ ಮ್ಯಾಗೆ ಇಲ್ಲಿ ಸುಟ್ಟೈತಿ, ಇಲ್ಲಿಂದ ಇಲ್ಲಿ ತಗ ಸುಟ್ಟದ. ಈಗ ವಿಂಟರ್ ಕಾರ್ಡ್ ಅಂತ ಬರ್ತೈತಿ ನೋಡ್ರಿ ಅಲ್ಲಿ. ಬೆಳಗಿನಿಂದ ಇಲ್ಲಿ ಮಟ್ಟ ಸುಟ್ಟಿದ್ರಿ ಅದು ಗೀರ್. ಓಕೆ ಓಕೆ ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದು ನೋಡ್ರಿ, ಪೂರ್ತಿ ಗಾಳಿ ಬಿಸಿಲ ಮಳೆ ಬಗ್ಗೆ ಸಂಬಂಧಪಟ್ಟಿದ್ದಿರೋದು. ಸ್ನೇಹಿತರೆ, ಈ ಸರ್ ಭಾಳ ಚಂದ ಮಾಹಿತಿ ಕೊಟ್ಟರು. ಏನಂತಂದ್ರೆ ಹವಾಮಾನ ಇಲಾಖೆಯ ಬಗ್ಗೆ ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟರು. ಮಳೆದಾಯಿತು, ಬಿಸಿಲಿಂದಾಯಿತು, ಗಾಳಿದಾಯಿತು, ತಾಪಮಾನದ A to Z ಕೊಟ್ಟಿದ್ದಾರೆ. ನೀವೆಲ್ಲರೂ ನೋಡಿರಿ ಅಂತ ಅನ್ಕೋತೀನಿ. ಬರೀ ಈಗ ಮತ್ತೊಂದು ಕಡೆ ಹೋಗಮ್ಮ, ಮತ್ತೆ ಏನದಾವ ಅಂತ ನೋಡ್ಕೊಂಬರಮ್ಮ.